ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಚಿನ್ನ ಅಡವಿಟ್ಟ ಗ್ರಾಹಕರನ್ನೇ ಟಾರ್ಗೆಟ್ ಮಾಡಿ ವಂಚಿಸಲಾಗಿದೆ. ರಾಘವೇಂದ್ರ ಜ್ಯುವೆಲರಿ ಶಾಪ್ನ ಮಾಲೀಕ ತೇಜಸ್ ಗೌಡ ಯಾರ್ಯಾರು ಚಿನ್ನವನ್ನ ಗಿರವಿ ಇಟ್ಟಿದ್ದಾರೆಂಬ ಮಾಹಿತಿ ಪಡೆದಿದ್ದ ನಂತರ ಅವರನ್ನ ಸಂಪರ್ಕಿಸಿ ಕಡಿಮೆ ಬಡ್ಡಿ ಮತ್ತು ಹೆಚ್ಚು ಹಣದ ಆಮಿಷ ತೋರಿಸುತ್ತಿದ್ದ. ಬಳಿಕ ತನ್ನದೇ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ಗಿರವಿ ಇಟ್ಟುಕೊಂಡಿದ್ದ. ಆದ್ರೀಗ ಅಂಗಡಿಯನ್ನ ಕ್ಲೋಸ್ ಮಾಡಿ ಪರಾರಿಯಾಗಿದ್ದಾನೆ. ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ಸೌಮ್ಯಲತಾ ಅನ್ನೋರು ದೂರು ನೀಡಿದ್ದಾರೆ. ಮಳೆ ಅವಾಂತರಗಳ ಬಳಿಕ ರಾಜಧಾನಿಯಲ್ಲಿ ಅಪಾಯಕಾರಿ ಗೋಡೆಗಳು ಕಂಡುಬರ್ತಿವೆ. ವಿವಿಪುರಂನಲ್ಲಿರೋ ಕಿಮ್ಸ್ ಆಸ್ಪತ್ರೆ ಕಾಂಪೌಂಡ್ ಗೋಡೆಗಳು, ಕಾಲೇಜು, ಸ್ಕೂಲ್ ಗೋಡೆಗಳು ಬಿರುಕು ಬಿಟ್ಟ ಸ್ಥಿತಿಯಲ್ಲಿವೆ. ಅನಾಹುತಕ್ಕೆ ಆಹ್ವಾನ ಕೊಡುವಂತಿದ್ರೂ ಜಿಬಿಎ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ. ಕಾಲೇಜಿನ ಕಾಂಪೌಂಡ್ ಗೋಡೆ ಕುಸಿದ್ರೆ ಏನ್ ಮಾಡೋದು ಅಂತ ರೋಗಿಗಳಿಗೆ ಆತಂಕ ಕಾಡ್ತಿದೆ. ಕಳೆದ ವಾರ ಬಿದ್ದ ಮಳೆಗೆ ಬೆಂಗಳೂರಿನಲ್ಲಿ ತಾಪಮಾನ ಮತ್ತಷ್ಟು ಏರಿಕೆಯಾಗ್ತಿದೆ. ಇದರ ಬೆನ್ನಲ್ಲೇ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಡಯೇರಿಯಾ, ವಾಂತಿ, ಭೇದಿ ಪ್ರಕರಣಗಳು ಹೆಚ್ಚಾಗ್ತಿವೆ. ನವಜಾತ ಶಿಶುಗಳಿಗೆ ಪ್ರತಿ 2 ಗಂಟೆಗೊಮ್ಮೆ ಎದೆ ಹಾಲನ್ನ ಕುಡಿಸಿ, ಹಾಗೆ ಮಕ್ಕಳಿಗೆ ಆಗಾಗ್ಗೆ ನೀರನ್ನ ಕುಡಿಸುವಂತೆ ವೈದ್ಯರು ಸೂಚಿಸಿದ್ದಾರೆ. ನವಜಾತ ಶಿಶುಗಳಿಗೆ ಪ್ರತಿ 2 ಗಂಟೆಗೆ ಒಂದ್ಸಲ ನಾವು ಎದೆ ಹಾಲು ಉಳಿಸಿ ಅಂತ ಹೇಳ್ತೀವಿ. ಅದನ್ನು ಫಾಲೋ ಮಾಡಿದ್ರೆ ಸಾಕು. ಮತ್ತು ಯೂರಿನ್ ಔಟ್ಪುಟ್ ನೋಡ್ಕೊಳ್ಳಿ. ಒಂದು ದಿನಕ್ಕೆ 6ರಿಂದ 7 ಸಲ ಯೂರಿನ್ ಪಾಸ್ ಮಾಡೋದು 24 ಗಂಟೆಗೆ. ಅವರ ಹೈಡ್ರೇಷನ್ ಚೆನ್ನಾಗಿದೆ ಅಂತ. 2026-27ನೇ ಸಾಲಿನ ಇಂಜಿನಿಯರಿಂಗ್ ಪ್ರವೇಶಕ್ಕೆ ಇಂದು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಡೆಯಿತು. ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ 1,30,620 ವಿದ್ಯಾರ್ಥಿಗಳು ಕಾಮೆಟ್ಕೆ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ರು. ಸಿಇಟಿ ಮಾದರಿಯ ವಸ್ತ್ರ ಸಂಹಿತೆ ಜಾರಿ ಇತ್ತು. ಬಳೆ, ಓಲೆ, ಮೂಗುತಿ, ಸರ, ಕಾಲ್ಗೆಜ್ಜೆ, ಜಡೆ ಕ್ಲಿಪ್, ಹೈ ಹೀಲ್ ಚಪ್ಪಲಿಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು.